ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗಾಯ್ಸ್. ಏನಾಗಿದೆ ಅಂದರೆ ಮಾರ್ನಿಂಗ್ ನಿಜ ವಿಡಿಯೋ ಮಾಡಬೇಕಾ ಇಲ್ವೋ ಅನ್ನೋದೇ ನನಗೊಂಥರ ಡೌಟ್ ಆಗ್ಬಿಡ್ತು. ಯಾಕಪ್ಪ ಅಂದರೆ ನೈಟು ಮಲ್ಕೊಂಡಾಗ ನೋಡಿ, ಇಲ್ಲಿ ಕಣ್ಣತ್ರ ಮಲ್ಕೊಂಡಾಗ ಸ್ಪೆಕ್ಸ್ನ ಹಾಕ್ಕೊಂಡೆ ಕ್ಲಾಸ್ ಕೇಳ್ತಾ ಇದ್ದೆ. ಸೊ ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಏರ್ಫೋನ್ ಹಾಕ್ಕೊಂಡಿದ್ದೀನಿ, ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಮರ್ತಿ ಸ್ಪೆಕ್ಸ್ ಕೂಡ ತೆಗ್ದಿಲ್ಲ. ಸೊ ಅದರಿಂದ ಏನಾಗಿದೆಯಪ್ಪ ಅಂದರೆ ಒದ್ದಾಡಿ ಆ ಕಡೆ ಈ ಕಡೆ ಒಳ್ಳಾಡಿ ಇಲ್ಲಿ ಕಣ್ಣತ್ರ ಒತ್ಬಿಟ್ಟು ಆ ಗ್ಲಾಸ್ ಒಂದು ಕಡೆ ಸೈಡ್ ಮುರಿದೋಗಿದೆ. ನಿಜವಾಗ್ಲೂ ಗ್ಲಾಸ್ ಹೋದ್ರೆ ಹೋಗ್ಲಿ, ಕಣ್ಣಿಗೆ ಏನಾದ್ರು ಎಫೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಆಗುತ್ತೆ ನಿಜ ನನಗಂತೂ ಬೇಜಾರು ಭಯ ಆಗ್ತಿತ್ತು. ಸೊ ಒತ್ತುಬಿಟ್ಟು ಆಮೇಲೆ ನೈಟ್ ಒಂದು ಟೈಮಲ್ಲಿ ಹೆಚ್ಚಿಗೆ ಆಯಿತು. ಸೊ ನೋಡ್ಬೋದು ಗ್ಲಾಸು ಇದ್ದ ಈ ಕಡೆದು ಎಡಗಡೆ ಮಕ್ಕಿಂದು ಹೋಗ್ಬಿಡ್ತು. ಸೊ ಇದನ್ನು ಇವಾಗ ಫ್ರೇಮ್ ಹಾಕ್ಸ್ಬೇಕು, ಇದಕ್ಕೆ ಹೊಸ ಫ್ರೇಮ್ ಹಾಕಬೇಕು, ಹಂಗೆ ಆಗಲ್ವಂತೆ ಅದನ್ನು ರೆಡಿ ಮಾಡೋಕ್ಕೆ. ಸೊ ಕೇರ್ ಥರ ತೊಗೊಂಡು ಹೋಗ್ಬೇಕು. ಆ್ಯಂಡ್ ಹಿಂಗೆ ಒಂದು ಸೈಡ್ ಮಲ್ಕೊಂಡಿದ್ನಲ್ಲ ಅವಾಗೇನು ಪ್ರಾಬ್ಲಮ್ ಆಗಿಲ್ಲ, ನಾನು ಜಾಸ್ತಿ ಉಲ್ಟಾ ಮಲ್ಕೊಳ್ಳೋದು. ಸೊ ಮಲ್ಕೊಂಡಾಗ ಒತ್ತಿ ಅದು ಪ್ರೆಸ್ ಆಗಿ ನೋಡಿ ಇಲ್ಲಿ ಈ ಥರ ಆಗಿದೆ. ಸೊ ಊದ್ಕೊಂಬಿಟ್ಟೈತೆ, ಚುಚ್ಚಿಬಿಟ್ಟೆ, ಅಂದರೆ ಪ್ರೆಸ್ ಆಗಿಬಿಟ್ಟಿದೆ ಜಾಸ್ತಿ. ಸೊ ಯಪ್ಪ, ಯಾವತ್ತೂ ಆ ಥರ ಸ್ಪೆಕ್ಸ್ ಹಾಕೊಂಡು ಮಲ್ಕೊತಿರ್ಲಿಲ್ಲ. ಸ್ವಲ್ಪ ನೈಟು ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಇನ್ನೂ ಕ್ಲಾಸ್ ಕೇಳ್ಕೊಂಡೆ ಮಾಡ್ಕೊಂಡಿದ್ದೆ. ಆದ್ರೂ ಈ ಥರ ಆಗಿದೆ. ಬೇರೆ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಅಂತೀವಲ್ಲ, ನಿಜವಾಗ್ಲೂ ಈ ಥರ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸೊ ಮಾರ್ನಿಂಗ್ ಎದ್ದು ಇನ್ನೂ ತಿಂಡಿ ಏನೂ ಪ್ರಿಪೇರ್ ಮಾಡಲಿಲ್ಲ, ಫ್ರೆಶ್ ಅಪ್ ಕೂಡ ಆಗಿಲ್ಲ. ತಿಂಡಿ ಪ್ರಿಪೇರ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡಬೇಕು. ಅದು ಐಕೇರ್ ಹತ್ರ ಇವತ್ತೆಲ್ಲೂ ಹೋಗೋದು ಬೇಡ ಅಂದ್ಕೊಂಡಿದ್ದೆ, ಮನೇಲಿ ಓದ್ಕೊಳ್ಳೋಣ ಅಂತ. ಐಕೇರ್ ಹತ್ರ ಹೋಗಿ ಕೊಟ್ಟು ಬರಬೇಕು, ಯಾಕಂದರೆ ಅದು ಟ್ವಿಸ್ಟೆಡ್ ಗ್ಲಾಸು ಪರ್ಮನೆಂಟ್ ಹಾಕಬೇಕು ಅಂತ ಹೇಳಿದ್ರು. ಸೊ ಇವಾಗ ಆಗಿಲ್ಲಾಂದರೆ ಕಣ್ಣೆಲ್ಲ ಒಂಥರ ಆಗ್ತಾಯಿತ್ತು ನಂಗೆ ಆಲ್ರೆಡಿ. ಸೊ ಹೋಗಿ ರೆಡಿ ಮಾಡಿಸ್ಕೊಂಡು ಬರಬೇಕು. ಈಗ ಫಸ್ಟು ರೆಡಿ ಆಗಿ ಸಿಗ್ತೀನಿ. ಈಗ ಮನೆಯಿಂದ ಹೊರಟು ಸೊ ಐಕೇರ್ ಹತ್ರ ಹೋಗ್ತಾ ಇದ್ದೀನಿ. ಯಾವಾಗ ಕೊಡ್ತಾರೋ ಈವ್ನಿಂಗ್ ಅನ್ಕೊಂತೀನಿ. ಇವಾಗ ಕೊಟ್ಟರೆ ಅವ್ರಿನ ಸಾಯಂಕಾಲನೇ ಕೊಡೋದು ರೆಡಿ ಮಾಡೋದನ್ನ. ಅಯ್ಯೋ ಅದು ಹಾಕೊಂಡು ಕನ್ನಡಕ ರೂಢಿ ಹಾಕ್ಬಿಟ್ಟು ನನಗೆ ಒಂಥರ ಆಗ್ತೈತಿ ರೋಡಲ್ಲಿ ಹೋಗೋಕೆ ಹೋಯ್ತು. ಬಟ್ ಅದ್ರ ಏನಂದರೆ ನೈಟ್ ಮಲ್ಕೊಂಡಂದು ಮತ್ತೆ ಯೂಸ್ ಮಾಡಿದ್ವಲ್ಲ, ಅದರಿಂದ ಸ್ವಲ್ಪ ಕಂಫರ್ಟಬಲ್ ಇದೆ. ಬಟ್ ಮಾರ್ನಿಂಗ್ ಏನಾದರೂ ಆ ಥರ ಆಗಿ ಮುರಿದೋಗಿದ್ದಿದ್ರೆ ಸಡನ್ನಾಗಿ ಒಂದ್ಸಲ ಹಾಕೊಂಡ್ಮೇಲೆ ಮಾರ್ನಿಂಗ್ ಎದ್ದು ಮತ್ತೆ ತಿರ್ಗಿ ಹಾಕೊಳ್ಳಿಲ್ಲ ಅಂದರೆ ಫುಲ್ಲು ಟೆಸ್ಟಿಂಗ್ ಕ್ಲಾಸೇ ಅನ್ಸುತ್ತೆ. ಆ ಥರ ಮುಂಥರ ಕಾಣೋದು ಆ ಥರ ಆಗುತ್ತೆ, ಟೆಸ್ಟಿಂಗ್ ಕ್ಲಾಸೇ ಆ ಥರ. ಏನು ಮಾಡೋಕ್ಕಾಗೋದಿಲ್ಲ. ಸಡನ್ನಾಗಿ ನಾವು ಏನೋ ಫುಲ್ ಜಾಮ್ ಆಗಿದೆ ಏರವಳ್ಳಿ ಕ್ರಾಸಲ್ಲಿ. ವಾಟ್ಸ್ಆ್ಯಪ್ ಅಂಡ್ ಇವನು ಯಾರು ಅಣ್ಣ, ಎಲ್ಲರೂ ಇಲ್ಲೇ ಒಂದು ಅಪ್ಪ ಈ ಥರ ನೋಡಿ. ಈ ಅಣ್ಣ ಕಾರು ಇವ್ರು ಆಪೋಸಿಟ್ ಬರ್ತಾವ್ರೆ, ಆಟೋದವ್ರು ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ಅವ್ರದ್ದು ಒಂದು ಕತೆ. ಎಲ್ಲರೂ ಇಲ್ಲೇ ಜಾಮ್ ಮಾಡ್ಕೊಂಡು ನಿಂತವ್ರು ಒಬ್ರಿಗೊಬ್ರು. ಎಲ್ರಿಗೂ ಅವಸರನೇ, 5 ನಿಮಿಷ ಲೇಟ್ ಆಗ್ಬಿಟ್ರೆ ಯಾರು ತಡ್ಕೊಳಲ್ಲ ಈ ಕಾಲದಲ್ಲಿ. ತಾಳ್ಮೆ ಅನ್ನೋದಿಲ್ಲ ಜನಗಳಿಗೆ, ಏನು ಮಾಡೋಕ್ಕಾಗಲ್ಲ. ನಾನು ಆ ಇನ್ಫ್ಲೂಯೆನ್ಸ್, ನಾನು ಈ ಇನ್ಫ್ಲೂಯೆನ್ಸು. ಅಯ್ಯೋ ಯಪ್ಪ, ಕಟ್ಕೊಂಡು ಏನಾಗ್ತದೆ ಜೀವನದಲ್ಲಿ ತಾಳ್ಮೆ ಒಂದಿಟ್ರೆ ಎಲ್ಲಾನು ಸಾಧ್ಯ. ಇವತ್ತು ಹೋಗ್ಬಾರ್ದು ಅಂದ್ಕೊಂಡಿದ್ದೆ, ಏನು ಮಾಡೋಣ, ಇಲ್ಲಿ ಹೋಗೋದು ಬೇಡ. 1ನೇ ತಾರೀಕಂತ ಪ್ಲಾನ್ ಹಾಕ್ಕೊಂಡಿದ್ದೆ ನಾನು. ಬಟ್ ಆದ್ರೂ ಸಾಕು, ಇನ್ನು 20 ಡೇಸ್ 15 ಡೇಸ್ ಆದ್ರೆ ಮನೆಯಿಂದ ಓದ್ಕೊಳ್ಳೋಣ, ಸುಮ್ಮನೆ ಟ್ರಾವೆಲಿಂಗ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ. ಬಟ್ ಈ ಕೇರ್ಗಾದರೂ ಆ ಪರ್ಪೋಸ್ಗಾದ್ರೂ ರೀಸನ್ಗಾದ್ರೂ ಹೋಗ್ಲೇಬೇಕು. ಸೊ ಅದು ಹೋಗಿ ಹಂಗೆ ಕೊಟ್ಟು ಅಲ್ಲಿ ರೆಡಿ ಮಾಡಿ ಕೊಟ್ಟು ಸ್ಟಡಿ ಮುಗಿಸ್ಕೊಂಡು ಹಂಗೆ ಬರ್ತಾ ಇಸ್ಕೊಂಡು ಬರಬೇಕು. ನೋಡುವ, ಏಕೆರ ಹತ್ರ ಬಂದಿದ್ದೀನಿ ಗೈಸ್. ಯಪ್ಪ,
ಚೇಂಜ್ ಮಾಡಬೇಕು ಥ್ರೆಡ್ ಫುಲ್ ಫ್ರೇಮೇ ಚೇಂಜ್ ಮಾಡಬೇಕಾ? ಒಂದು ಥ್ರೆಡ್ ಬರುತ್ತೆ, ಥ್ರೆಡ್ ಚೇಂಜ್ ಮಾಡಬೇಕು. ಹಾಂ, ಆಮೇಲೆ ತಗೊಳ್ಳಿ 1 ಗಂಟೆ. ಬಸ್ ಸಿಗುತ್ತಲ್ಲ? ಆಗುತ್ತೆ ಅಣ್ಣ? ಇಲ್ಲ, ಏನು ಚಾರ್ಜ್ ಏನಿಲ್ಲ. ಚಾರ್ಜ್ ಏನಿಲ್ವಾ? 1 ಗಂಟೆ ಬಂತು. ಆಯ್ತಣ್ಣ. 2 ಗಂಟೆವರೆಗೂ ಇರುತ್ತೆ. ಹಾಂ, ಮತ್ತೆ 2 ಗಂಟೆ ಕ್ಲೋಸ್, ಮತ್ತೆ 5:30 ಮೇಲೆ. 1 ಗಂಟೆಗೆ ಬಂದರೆ ಸಿಗುತ್ತಲ್ಲ? ಥ್ಯಾಂಕ್ ಯು, ಬರ್ತೀನಿ. ಗೈಸ್, ನಾವು ಯಾವಾಗಲೂ ಇಲ್ಲೇ ತೊಗೊಳೋದು. ನಮಗೆ, ನಮ್ಮ ಮಾವರ ಫ್ಯಾಮಿಲಿಗೆ, ನಾವು ಮೋಸ್ಟ್ ಆಫ್ ನನ್ನ ಫ್ರೆಂಡ್ಸ್ಗೂ ಇಲ್ಲೇ ಕೊಡ್ಸಿದ್ದೀನಿ ತುಂಬ. ಸೊ ಅದರಿಂದ ಅವರು ನಮಗೆ ನಾವೇನು ಚಾರ್ಜ್ ಮಾಡಲ್ವಂತೆ. ಅದು ಥ್ರೆಡ್ ಹೋಗಿದೆ, ನಾನು ಥ್ರೆಡ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. 1 ಗಂಟೆಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ. ಚಾರ್ಜಸ್ ಏನಾದರೂ ಇದೆಯಾ ಅಂದರೆ, ಇಲ್ಲ ಅದಕ್ಕೆಲ್ಲ ಏನು ಚಾರ್ಜ್ ಇಲ್ಲ, ಬನ್ನಿ ಅಂತ ಏನು ಹೇಳಿದ್ರು. ಏನಂದರೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಅದನ್ನು ಕೈಕಿಕ್ ಅಂಟಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಮತ್ತು ಆಮೇಲೆ ಮತ್ತೆ ಯೋಚನೆ ಮಾಡ್ಬಿಟ್ಟು ಏನಾದರೂ ಅಂಟ್ಕೊಳ್ಳಿಂದರೆ ಮತ್ತೆ ಪ್ರಾಬ್ಲಮ್ ಆಗಿರ್ತೀನಿ, ಹೊಸದು ಬೈ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಫ್ರೇಮ್ ಚೇಂಜ್ ಮಾಡಿಸ್ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬೆಳಗ್ಗೆ ಹಾಕಲಿಲ್ಲ ಕೈಕಿಕ್ಕ. ಸೊ ನನಗೆ ಏನೂ ಆಗಿಲ್ಲ, ಆಯಿತು ಫ್ರೇಮ್ ಚೇಂಜ್ ಮಾಡಿದ್ರೆ ಸಾಕಂತೆ. ಐ ಆಮ್ ಹ್ಯಾಪಿ. ಅಪ್ಪ, 2,000 ರೂಪಾಯಿ ನಿಜವಾಗ್ಲೂ ಹೊಸ ತೊಗೋಬೇಕು ಅಂದರೆ, ಒಂಚೂರು ಏನಾದರೂ ಅದು ಹೋಗಿದ್ದಿದ್ರೆ 2,000 ಇತ್ತಂಗೆ ಆಗೋದು. ಒಂದು ಗಂಟೆಗೆ ಸಿಗುತ್ತೆ, ಬಂದು ಕಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಗಂಟ ಓಕೆ, ನೋ ಇಶ್ಯೂ. 1 ಗಂಟೆ ಅಂದರೆ ಅದು ಹೋಗ್ತೀನಿ ಲೇಸರ್ ಹತ್ರ. ಈಗ ನಾವು ಒಂದು ಕಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ. ಲಾಸ್ಟ್ ಟೈಮ್ ನನ್ನ ಫ್ರೆಂಡು ಇದೇ ಥರ ಪಾಪ ಒಂದು ಹೋಗ್ಬಿಟ್ಟಿತ್ತು. ಅಂದರೆ ಅವನು ಮಲ್ಕೊಂಡಿದ್ದಾಗಿನೇ ಇದೇ ಥರ ಒಟ್ಟು ಗ್ಲಾಸ್ ಫುಲ್ ಕೆಳಗಡೆ ಕಳ್ಕೊಂಡು ಬಿದ್ದಿತ್ತು. ಅವನು ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟು ಅದೇ ಥರ ಸೇಮ್ ಗ್ಲಾಸ್ ಇಟ್ಕೊಂಡಿತ್ತು. ಅದಕ್ಕೆ ಅವನಿಗೆ ಫ್ರೇಮೇ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ಬೇರೆ ಕಡೆ ತೊಗೊಂಡಿದ್ದ. ನಾನು ಹೇಳಿದೆ, ನಾನು ಕೊಡಿಸ್ತೀನಿ ಬಾರ, ಬಟ್ ಅಲ್ಲಿ ನಮ್ಮ ಮನೆ ಹತ್ರ ತೊಗೊಂಡಿದ್ದ ಪುಟ್ಮಲ್ಲು. ಸೊ ಫ್ರೇಮೇ ಚೇಂಜ್ ಮಾಡಬೇಕು ಅಂದ್ಬಿಟ್ಟು 800 ರೂಪೀಸ್ ಏನೋ ತೊಗೊಂಡು ಹೊಸ ಫ್ರೇಮ್ ಹಾಕಿದ್ರು. ಬಟ್ ಅವ್ನು ಯೂಸೇ ಮಾಡಲಿಲ್ಲ ಪಾಪ. ಆಮೇಲೆ ನಾನು ಹೊಸ ಫ್ರೇಮ್ ಹಾಕ್ಸ್ಬೇಕಾಗುತ್ತೆ ಅಂದ್ಕೊಂಡೆ. ಬಟ್ ಗ್ಲಾಸ್ ತೊಗೊಳ್ಳೋಂಥ ಏನೋ ಇತ್ತು ನನಗೆ, ತೊಗೊಳ್ಳೋಣ. ಆಲ್ರೆಡಿ 2 ವರ್ಷ ಆಗಿತ್ತು. ಬಟ್ ಇನ್ನೂ ಅದು ಚೆನ್ನಾಗಿದೆ, ಏನು ಬ್ಲರ್ ಆಗಿ ಗಾರೆಲ್ಲ ಏನೂ ಆಗಿಲ್ಲ. ಅಂದರೆ ಏನಂತಾರೆ ಅದು, ಅದೆಲ್ಲ ಏನೂ ಆಗಿಲ್ಲ. ಸೊ ಅದರಿಂದ ನಾನು ಇದನ್ನೇ ಇಷ್ಟು ದಿವಸ ಯೂಸ್ ಮಾಡ್ಬೋದು, ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಅದೇನು ಗ್ಲಾಸ್ ಮತ್ತೆ ನನಗೆ ಸಿಗುತ್ತೆ, ನೋ ಪ್ರಾಬ್ಲಮ್. ರೆಡಿ ಮಾಡಿ ಕೊಡ್ತಾರೆ, ನೋ ಚಾರ್ಜಸ್. ಸಿಗ್ತೀನಿ. ಇವಾಗ ಲೈಬ್ರರಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಸಿಗುವ ಮಧ್ಯಾಹ್ನ ಮತ್ತೆ. ಗೈಸ್, ಮಾರ್ನಿಂಗ್ ಒಂದು ಅದೇ ಏನಿಲ್ಲ ಬಿಡಿ. ಸೊ ಸ್ಪೆಕ್ಸ್ನ ರೆಡಿ ಮಾಡಿಸ್ಕೊಂಡು ಬಂದೆ, ನೀವು ನೋಡ್ಬೋದು. ಅದನ್ನೇ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರು. ಸೊ ಫ್ರೇಮ್ ಎಲ್ಲ ಏನು ಚೇಂಜ್ ಮಾಡೋದು ಬೇಡ ಅಂದ್ಬಿಟ್ಟು ರೆಡಿ ಮಾಡಿ ಕೊಟ್ಟರು. ಸೊ ಸ್ಪೆಕ್ಸ್ ತೊಗೊಂಡು ಬಂದೆ. ಆ್ಯಂಡ್ ನನ್ನ ಫೋನಿಗೆ ಇನ್ನೊಂದು ಬ್ಯಾಕ್ ಕೇಸ್ನ ಇವತ್ತು ತರಿಸಿ ಹಾಕಿದ್ದೀನಿ. ಸೊ ಚೆನ್ನಾಗಿದೆ ಅಂದ್ಕೊತೀನಿ. ಆ್ಯಂಡ್ 26.2 iOS ಅಪ್ಡೇಟ್ ಮಾಡಿದ್ದಾರೆ. ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿದೆ ನಿಜವಾಗ್ಲೂ. ಇನ್ನು ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಿದ್ದೀರ ನೋಡಿ, ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೇನಿಲ್ಲ ಇವತ್ತು. ಸೊ ಸ್ಟಡಿ ಮಾಡಬೇಕು. ಇನ್ನೂ ಊಟಕ್ಕೆ ಪ್ರಿಪೇರ್ ಮಾಡಿಲ್ಲ. ಡಿನ್ನರಿಗೆ ಪ್ರಿಪೇರ್ ಮಾಡಬೇಕು. ಮತ್ತು ಸೊ ವೀಡಿಯೋ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಡೈಲಿ ರೊಟೀನ್ಸ್ ಇದೆಲ್ಲ ಇದ್ದೇ ಇರುತ್ತೆ.
ಇದಕ್ಕೆಲ್ಲ ಅಷ್ಟು ಟೈಮ್ ಏನು ತೊಗೊಳ್ತಾ ಇಲ್ಲ. ಸೊ ನಂಗೆ ಡೈಲಿ ಮನೇಲಿ ಇದ್ದಿದ್ದು ಮತ್ತು ಲೈಬ್ರರಿ ಸ್ಟಡಿ ಇದೆಲ್ಲ ಮಾಡಿ 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 ನಿಜವಾಗೂ ಏನು ಮಾತಾಡಬೇಕು ಯೂಟ್ಯೂಬಲ್ಲಿ ಅಂತ ನಿಜವಲ್ಲೂ ಗೊತ್ತಾಗ್ತಾ ಇಲ್ಲ. ಏನದು ಅದು ಮತ್ತೆ ಪದೇ ಪದೇ ಅದನ್ನೇ ಮಾತಾಡಬೇಕು ಒಂಥರ ಹೆಂಗಾಗಿದೆ ಅಂದರೆ ಈ ಕಡೆ ಹೊರಗಡೆ ಹೋಗಂಗಿಲ್ಲ, ಅಲ್ಲಿ ಇಲ್ಲಿ ಓಡಾಡೋದು, ಏನಾದರೂ ಒಂದು ತೋರಿಸಿ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದಿಲ್ಲ ಅಂತೆಲ್ಲ. ಕಂಟೆಂಟ್ ಕ್ರಿಯೇಷನ್ ಮಾಡೋದೇನು ಅಷ್ಟು ರಿಸ್ಕ್ ಅಂತ ಅನಿಸಲ್ಲ ನನಗೆ. ಸೊ ಈಸಿನೇ, ಬಟ್ ನಾನೇರೋ ಒಂದು ಮೈಂಡ್ನಲ್ಲಿ ಇವಾಗ ಸ್ವಲ್ಪ ತಗ್ಲಾಕೊಂಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಮಾಡೋಣ. ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಲಿ, ಯೂಟ್ಯೂಬ್ ಜರ್ನಿ ಇನ್ನೂ ಚೆನ್ನಾಗಿ ಹೋಗಲಿ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ. ಇವಾಗ 49 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 25ಇಂದ 45, 49, 50ಗೆ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್. ನಾಳೆ ಇನ್ನೊಂದು ಹೊಸ ಬೆಳಗ್ಗೆ ಏನಂತಾರೆ ಹೊಸ ಒಂದು ದಿನದಲ್ಲಿ ಮಾಡುವಂತಹ ಕೆಲಸಗಳಾಗಿರ್ಬೋದು, ನನ್ನ ಜರ್ನಿ ಆಗಿರ್ಬೋದು, ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್, ಬೈ.